ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಆಗ ನಾನು ಮಾಡುವಂಥ ಹೊಸ ವೀಡಿಯೋಸು ನೀವು ನೋಡ್ಬೋದು. ಆಲ್ರೆಡಿ ನಾನು ಇಟ್ಟಿರುವಂಥ ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲಿ ಈ ರೀತಿ ನೊಣಗಳು ತುಂಬಾ ಜಾಸ್ತಿ ಇರುತ್ತೆ. ಅದು ನಾವು ಮಾಡಿರೋಂಥ ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಏನಾದರೂ ಐಟಮ್ಸ್, ಸ್ವೀಟ್ ಐಟಮ್ಸ್ ಏನಾದರೂ ಇಟ್ಟುವಾಗ ಕಿಚನ್ ರೂಮಲ್ಲೇ ಇರ್ತವೆ ನೊಣಗಳು, ಆಚೆಗಳು ಹೋಗೋದಿಲ್ಲ. ಆ ರೀತಿ ಇದ್ದಾಗ ನಾವು ತಿನ್ನೋವಂಥ ಐಟಮ್ಸಲ್ಲಿ ನೊಣಗಳು ಬಂದು ಸೇರಿಕೊಂಡ್ರೆ ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ. ಮತ್ತು ಒಂದು ವೇಳೆ ನಾವು ತಿಂದರೂ ಕೂಡ ಹೆಲ್ತ್ ಇಶ್ಯೂಸು ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ನಾನು ಹೇಳುವಂಥ 3 ಟಿಪ್ಸು ನೀವು ಅದರಲ್ಲಿ ನಿಮ್ಗೆ ಯಾವ ಟಿಪ್ ಸುಲಭವಾಗಿ ಅನಿಸುತ್ತೋ ಆ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಂಡು ಈ ರೀತಿ ಮಾಡೋದ್ರಿಂದ ನೊಣಗಳು ಅನ್ನೋದು ದೂರ ಆಗುತ್ತೆ. ನಮಗೆ ನೊಣಗಳ ಕಾಟ ಬರೋದಿಲ್ಲ ಮತ್ತು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 1, ಫಸ್ಟು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ವೆನಿಗರನ್ನು ಸ್ವಲ್ಪ ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಈ ರೀತಿ ಕ್ಲೋಸ್ ಮಾಡಿ ಹಾಕೋಣ. ನಾನು ಇದರಲ್ಲಿ ವೆನಿಗರ್ ಇಟ್ಟಿದ್ದೀನಲ್ಲ, ಆ ಕವರ್ ಒಳಗಡೆ ಈ ರೀತಿ ಬೌಲನ್ನು ಇಡ್ತಾಯಿದ್ದೀನಿ. ಈ ರೀತಿ ಇಟ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ತಿದ್ದೀನಿ. ಈ ರೀತಿ ಹಾಕ್ಬಿಟ್ಟು ನಾವೊಂದು ಫೋಕೋ ಇಲ್ಲಾಂದರೆ ಊದುಬತ್ತಿನೋ ಇರುತ್ತೆ ಏನಾದರೂ ತಗೊಂಡು ಈ ರೀತಿ ಚಿಕ್ಕದಾಗಿ ಹೋಲ್ಸನ್ನು ಇಟ್ಕೋಬೇಕು. ಈ ರೀತಿ ಇಡೋದ್ರಿಂದ ನಮಗೆ ಆ ನೊಣಗಳು ವೆನಿಗರ್ ಸ್ಮೆಲ್ಲಿಗೆ ಆ ಒಳಗಡೆವರೆಗೂ ಬಂದು ಅದರಲ್ಲಿ ಕುತ್ಕೊಂಡ್ಬಿಡುತ್ತೆ. ನಮಗೆ ನೊಣಗಳು ಸ್ವಲ್ಪ ಕಾಟ ಅನ್ನೋದು ಕಡಿಮೆ ಆಗುತ್ತೆ. ಈ ರೀತಿ ಚೆನ್ನಾಗಿ ಹೋಲ್ಸ್ ಅನ್ನೋದು ಇಟ್ಕೊಳ್ಳಿ. ನಿಮಗೆ ಈ ಫೋಕಲ್ಲಿ ಹೋಲ್ಸ್ ಇಡೋಕ್ಕೆ ಆಗ್ತಿಲ್ಲ ಅಂದರೆ ಊದುಬತ್ತಿಯನ್ನು ಅಂಟಿಸ್ಬಿಟ್ಟು ಅದರಿಂದ ನೀವು ಹೋಲ್ಸನ್ನು ಇಟ್ಕೋಬೋದು. ಅದು ಕೂಡ ತುಂಬಾ ಯೂಸ್ ಆಗುತ್ತೆ. ನಿಮಗೆ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆಯೋ ಆ ಟಿಪ್ಪನ್ನು ನೀವು ಯೂಸ್ ಮಾಡಿ ನೋಡಿ. ನೊಣಗಳು ತುಂಬಾ ಕಡಿಮೆ ಆಗುತ್ತೆ, ನಮ್ಗೆ ಹೆಲ್ತ್ ಕೂಡ ಚೆನ್ನಾಗೇ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ ಹೋಲ್ಸ್ ಅನ್ನೋದು ಇಟ್ಟಿದ್ದೀನಿ. ಈಗ ನೊಣಗಳು ಬಂದ್ರೂ ಅದರೊಳಗಡೆ ಸೇರಿಕೊಳ್ಳುತ್ತೆ ಮತ್ತು ಆಚೆ ಕೂಡ ಬರೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಟಿಪ್ ನಂಬರ್ 2, ನಾವು ನಿಂಬೆಹಣ್ಣನ್ನು ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ನಾನು ತೋರಿಸೋ ರೀತಿ ನೀವು ಲವಂಗವನ್ನು ಈ ರೀತಿ ಸೇರಿಸಿಟ್ರೆ ಈ ಸ್ಮೆಲ್ಗೆ ಲವಂಗ ಮತ್ತು ನಿಂಬೆಹಣ್ಣಿನ ಸ್ಮೆಲ್ಗೆ ನೊಣಗಳನ್ನೋದು ಬರೋದಿಲ್ಲ. ನೊಣಗಳೆಲ್ಲ ಇದ್ರ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಆವಾಗ ನಾವು ಆಚೆಗೆ ಬಿಸಾಕ್ಬೋದು, ನೊಣಗಳು ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಒಂದು 4ರಿಂದ 5ವರೆಗೂ ಲವಂಗಗಳು ನಾವು ಈ ರೀತಿ ನಿಂಬೆಹಣ್ಣಿಗೆ ನಾನು ತೋರಿಸೋ ರೀತಿ ಈ ರೀತಿ ಚುಚ್ಚಿಬಿಟ್ಟು ಇಡಿ. ಈ ರೀತಿ ನಾವು ನೊಣಗಳು ಎಲ್ಲೆಲ್ಲಿ ಇರುತ್ತೆ ಅದರಲ್ಲಿ ಆ ಜಾಗದಲ್ಲಿ ನಾವು ಈ ನಿಂಬೆಹಣ್ಣನ್ನು ಇಡೋದ್ರಿಂದ ನಮಗೆ ನೊಣಗಳನ್ನೋದು ತುಂಬಾ ಕಡಿಮೆ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೂ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಈ ರೀತಿ ನಿಂಬೆಹಣ್ಣನ್ನು ನಮಗೆ ನೊಣಗಳೆಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲಲ್ಲಿ ನಾವು ಈ ನಿಂಬೆಗಳನ್ನು ಇಡೋದ್ರಿಂದ ನಮ್ಗೆ ನೊಣಗಳನ್ನೋದು ಬರೋದಿಲ್ಲ. ಈ ಟಿಪ್ ಕೂಡ ತುಂಬಾ ಯೂಸ್ ಆಗುತ್ತೆ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಯೂಸ್ ಆಗುತ್ತೋ, ಯಾವ ಟಿಪ್ಪು ನಿಮಗೆ ಈಸಿ ಆಗುತ್ತೋ ಆ ಟಿಪ್ಪನ್ನು ನೀವು ಯೂಸ್ ಮಾಡಿ ನೋಡಿ, ತುಂಬಾ ಯೂಸ್ ಆಗುತ್ತೆ. ಟಿಪ್ ನಂಬರ್ 3, ಇದರಲ್ಲಿ ಫಸ್ಟ್ ಒಂದು ಬೌಲನ್ನು ತಗೊಳ್ಳೋಣ. ಇದರಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಮತ್ತು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕರಗಬೇಕು. ಉಪ್ಪು ಚೆನ್ನಾಗಿ ಕರಗಿದ ನಂತರ ನಾವು ನಿಮ್ಮ ಮನೆಯಲ್ಲಿ ಒಂದು ಸ್ಪ್ರೇ ಬಾಟ್ಲ್ ಇರುತ್ತಲ್ಲ, ವೇಸ್ಟ್ದು ಯಾವುದಾದ್ರು ಸ್ಪ್ರೇ ಬಾಟ್ಲ್ ಇದ್ದರೆ ಅದರಲ್ಲಾದರೂ ಹಾಕ್ಕೋಬೋದು. ಇಲ್ಲಾಂದರೆ ಇದೇ ನೀರನ್ನು ನಿಮ್ಮ ನೊಣಗಳು ಎಲ್ಲೆಲ್ಲಿ ಮನೆಯಲ್ಲಿ ನೊಣಗಳೇನಿರುತ್ತೆ ಅಲ್ಲಲ್ಲಿ ನಾವು ಈ ನೀರನ್ನು ಚೆಲ್ಲೋದ್ರಿಂದ ನಮಗೆ ನೊಣಗಳನ್ನೋದು ಕಡಿಮೆ ಆಗುತ್ತೆ, ಬರೋದಿಲ್ಲ. ನಾವು ವಾರಕ್ಕೊಂದು ಸಾರಿ ಈ ರೀತಿ 1-2-3 ಸಾರಿ ನಾವು ಈ ರೀತಿ ಹಾಕಿದ್ದೀವಿ ಅಂದರೆ ದಿನ
ನಮಗೆ ನೊಣಗಳು ಅನ್ನೋದು ಕಾಣಿಸೋದಿಲ್ಲ. ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಈಗ ನಾನು ಕಿಚನ್ ರೂಮಲ್ಲಿ ನೊಣಗಳು ಜಾಸ್ತಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿ ನಾನು ಈ ನೀರನ್ನು ಚಿಮ್ಸ್ತಿದ್ದೀನಿ. ಈ ರೀತಿ ನೀವು ಸ್ಪೂನಲ್ಲಾದರೂ ಹಾಕ್ಬೋದು, ಇಲ್ಲಾಂದರೆ ಒಂದು ಸ್ಪ್ರೇ ಬಾಟ್ಲಾದರೂ ಪರವಾಗಿಲ್ಲ. ನಿಮ್ಮ ನೊಣಗಳು ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿ ಈ ನೀರನ್ನು ಹಾಕಿ ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ನೊಣಗಳು ಅನ್ನೋದು ಬರೋದಿಲ್ಲ. ನೋಡಿದ್ರಲ್ಲ, ನಿಮಗೆ ಈ 3 ಟಿಪ್ಸಲ್ಲಿ ಯಾವ ಟಿಪ್ ನಿಮ್ಗೆ ಈಸಿ ಆಗಿದೆ ಅಂತ ಆ ಟಿಪ್ಪನ್ನು ನೀವು ಯೂಸ್ ಮಾಡಿಕೊಂಡು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.